ನೀವು ನಿಮ್ಮ ಅಕ್ಕನ ತುಂಬ ಪ್ರೀತಿಸ್ತೀರ. ಅವ್ರು ಎಷ್ಟೇ ಕಷ್ಟದಲ್ಲಿದ್ದರೂ ನೀವು ಕೈ ಬಿಡಲ್ಲ. ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಅವ್ರ ಕಷ್ಟದಲ್ಲಿ ಮಾತ್ರ ಅಲ್ಲ, ಅವ್ರು ತಪ್ಪದ ದಾರಿಲಿ ಹೋಗ್ತಿದ್ರು ಪ್ರತಿ ಕ್ಷಣನೂ ಎಚ್ಚರಿಸ್ತೀರ, ಜೊತೆಲಿರ್ತೀರ. ದಿನಕ್ಕದೆಷ್ಟೋ ಸರಿ ನಿಮಗೆ ಗೊತ್ತಿಲ್ಲದೆ ಅಕ್ಕ ಅಕ್ಕ ಅಂತ ಕರೆದು ಅವರನ್ನ ನೆನಪಿಸ್ಕೋತೀರ. ಎಂಥ ಕಠಿಣ ಸ್ಥಿತಿಲೂ ನೀವು ನಿಮ್ಮ ಅಕ್ಕಂಗೆ ಅದ್ರ ಬಿಸಿ ತಗಕ್ಕೆ ಬಿಡಲ್ಲ. ನಿಜವಾದ ಪ್ರೀತಿ ಅಂದರೆ ಇದೇ ಸಿಂಧು ಅವರೇ. ಅವ್ರು ನಮ್ಮನ್ನ ಪ್ರೀತಿಸ್ತಾರೋ ಇಲ್ವೋ, ಅವ್ರು ನಮ್ಮನ್ನ ಹೇಗೆ ನೋಡ್ತಾರೆ ಅಂತ ಗೊಂದಲ ಇಲ್ಲದೆ, ಅಷ್ಟೇ ಯಾಕೆ ಅವ್ರ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅವ್ರು ಮಾಡಿದ ಅವಮಾನನ ಮನ್ಸಿಗೆ ತಗೊಳ್ತೆ ನೀವು ನೀವಾಗೇ ಇರ್ತೀರಲ್ವಾ, ಅದೇ ಪ್ರೀತಿ ಅನ್ನೋದು. ಒಂದೊಂದ್ಸಲ ಭವಾನಿ ಅದಕ್ಕೆ ನಿಮಗೆ ನೋವು ಮಾಡಿದಾಗ, ಅವಮಾನ ಮಾಡಿದಾಗ ಸಿಂಧು ಅದನ್ನ ಯಾಕೆ ಒಪ್ಕೋಬೇಕು, ಸುಮ್ಮನೆ ಇರಬೇಕು ಅಂತ ಅನ್ನಿಸ್ತಿತ್ತು. ನೀವ್ಯಾಕೆ ಅಕ್ಕನ ಅಷ್ಟು ಪ್ರೀತಿಸ್ತೀರಾ? ನಿಮ್ಮ ಅನ್ಕಂಡೀಷನಲ್ ಲವ್ ನೋಡಿನೇ ನಂಗೆ ತುಂಬ ಜಲಸ್ ಫೀಲ್ ಆಗುತ್ತೆ. ನನಗೂ ನೀವು ನನ್ನನ್ನಷ್ಟೇ ಪ್ರೀತಿಸ್ಬೇಕು ಅಂತ ಆಸೆ ಸಿಂಧು ಅವರೇ. ನೀವು ನನ್ನ ಪ್ರೀತಿಸೋದಿರಲಿ, ನೀವು ನನ್ನ ಬಗ್ಗೆ ಕಾಳಜಿನೇ ತಗೋತಾ ಇಲ್ಲ. ನಿಮ್ಮಿಂದ ತಪ್ಪಾಗಿಲ್ದೇ ಇದ್ರು ನೀವು ತಲೆ ತಗ್ಗಿಸ್ತೀರಲ್ವಾ, ಅದೇ ನನ್ನ ಮನ್ಸು ಒಪ್ತಿಲ್ಲ. ಮತ್ತೆ ನಂಗೊಂದು ಕೆಟ್ಟ ಹಠ ಬಂದಿದೆ ಸಿಂಧು ಅವರೇ. ನಿಮ್ಮ ಬಾಯಲ್ಲಿ ಒಂದ್ಸಲನಾದರೂ ನಿಮ್ಮಿಂದ ಅಕ್ಕನಿಗಿಂತ ಕೊನೆ ಪಕ್ಷ ಅಕ್ಕನಷ್ಟಾದರೂ ನನ್ನ ಪ್ರೀತಿಸ್ತೀರಾ ಅಂತ, ಅದಕ್ಕೆ ಇಷ್ಟೆಲ್ಲ ಮಾಡಿದೆ. ಅಂದ್ರೆ ನೀವು ಅದಕ್ಕೇನ ಯಾಕೆ ಕೂಡಾಕಿದ್ರಿ ಅಂದಾಗ ಒಂದೇ ಒಂದ್ಸಲಿ ವಿರಾಟ್ ನಿಮಗೋಸ್ಕರನೇ ನಾನು ಅಕ್ಕನ ಕೂಡಾಕಿದ್ದೀನಿ ಅಂತ ಹೇಳಿಬಿಟ್ಟಿದ್ದಿದ್ರೆ, ಅಟ್ಲೀಸ್ಟ್ ಸುಳ್ಳಾದರೂ ಹೇಳಿದಿದ್ರೆ ನನ್ನ ಮನಸ್ಸಿಗೆ ಸಿಂಧು ಅವರು ನನ್ನ ಇಷ್ಟಾದರೂ ಪ್ರೀತಿಸ್ತಾರೆ ಅಂತ ಅನ್ನಿಸ್ತಿತ್ತು. ಹಾಗೆ ಸ್ವಲ್ಪ ಕೋಪನೂ ಬಂತು. ಇರುತ್ತಲ್ವ ಎಲ್ಲ ಪ್ರೇಮಿಗಳಿಗೆ, ನಾವು ಪ್ರೀತಿ ಮಾಡೋರು ನಮ್ಮನ್ನೇ ಜಾಸ್ತಿ ಪ್ರೀತಿ ಮಾಡಬೇಕು ಅಂತ ಕೆಲವೊಂದು ಥಿಯರಿ, ಲಾಜಿಕ್, ಸಿದ್ಧಾಂತ ಅಂತ ಇಟ್ಕೊಂಡಿರ್ತಾರಲ್ವ, ಆ ಫೀಲ್ ನನಗೂ ಬಂದ್ಬಿಡ್ತು. ಸಿಂಧು ಅವರೇ, ಐ ಆಮ್ ವೆರಿ ಸಾರಿ. ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ನಾನು ಅಷ್ಟೇ ವಿರಾಟ್, ಸಾರಿ. ಆದರೆ ಇನ್ಯಾವತ್ತೂ ಎಷ್ಟೇ ಕೋಪ ಬಂದರೂ ನನ್ನ ಜೊತೆ ಮಾತು ಬಿಡಬಾರ್ದು. ಕೋಪ ಬಂದಾಗ ಮಾತಲ್ಲ, ಜಗಳ ಆಗುತ್ತೆ. ಆದರೂ ಪರವಾಗಿಲ್ಲ, ಜಗಳ ಮಾಡ್ತಿದ್ರೆ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ ಅನ್ನೋ ಫೀಲ್ ಆದರೂ ಇರುತ್ತೆ. ಸರಿ ಆಯ್ತು. ಅಯ್ಯೋ, ಮರ್ತು ಬಿಟ್ಟಿದ್ದೆ. ಇದು ನಿಮ್ಗೋಸ್ಕರ. ಏನು ಇದರಲ್ಲಿ ಕವಿತೆ ಇದೆಯಾ? ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಏನಿದು ಸಿಂಧು ಅವರೇ, ಇಷ್ಟೊಂದ್ಸಲ ಸಾರಿ ವಿರಾಟ್ ಅಂತ ಬರ್ದಿದ್ದೀರಾ? ಎಲ್ರೂ ಶ್ರೀರಾಮ ಜಯಂ ಅಂತ ಬರೀತಾರಲ್ವಾ, ನಾನು ನನ್ನ ರಾಮಂಗೆ ಕ್ಷಮೆನ ಹೀಗೆ ಕೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ವಿರಾಟ್. ನೀವು ಬರ್ದಿರೋ ಸಾರಿ ಮಧ್ಯೆ ನಿಮ್ಮ ಕಣ್ಣೀರಿನ ಕುರಿತು ಹೇಳ್ತಾ ಇದೆ, ನೀವು ಎಷ್ಟು ನನ್ನನ್ನು ಪ್ರೀತಿಸ್ತೀರಾ ಅಂತ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಸಗರಿ ಗರಿ ಸ ಸಗರಿ ಗರಿ ಸ ನೀ ಪಾರಿ ಸಗರಿ ಗರಿ ಸ ಸಗರಿ ಗರಿ ಸ ನೀ ಪಾರಿ ಸಗರಿ ಗರಿ ಸ ಸಗರಿ ಗರಿ ಸ.
ಅಕ್ಕ ಮೀಟಿಂಗ್ ಹೇಗಾಯ್ತು? ಎಲ್ಲ ನಾವು ಅನ್ಕೊಂಡಾಗೆ ಆಯ್ತಾ? ಎಕ್ಸಲೆಂಟ್ ಓಂಕಾರ್, ಪ್ರಾಜೆಕ್ಟು ನಮ್ಮ ಕಡೆಗೆ ಆಯ್ತು. ಓ ಕಂಗ್ರಾಟ್ಸ್ ಅಕ್ಕ. ಹಾಗಿದ್ಮೇಲೆ ಇನ್ಮೇಲೆ ನೀನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತೀಯಾ? ಅಮೆರಿಕದಲ್ಲಿ ನೀನೇ ಕಂಪ್ನಿನ ರನ್ ಮಾಡಿದ್ಯಲ್ಲ, ಅಲ್ಲೆಲ್ಲ ಹೇಗೆ ಅಂತ ನಿನಗೆ ಗೊತ್ತಲ್ಲ. ಅದಕ್ಕೇನಕ್ಕ, ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಮ್ಯಾಥ್ಯೂ ಅಂತ ಇದ್ದಾನೆ, ಅವನು ಕಾಲ್ ಮಾಡಿ ಹೇಳ್ತೀನಿ, ಏನು ಹೆಲ್ಪ್ ಬೇಕಾದ್ರೂ ಮಾಡ್ತಾನ ಅವನು. ಭವಾನಿ, ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮೀಟಿಂಗ್ ಹೇಗೆ ನಡೆಯುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು, ಇದನ್ನೆಲ್ಲ ನೋಡ್ಕೊಂಡಿದ್ಯಾ? ಭವಾನಿ, ಯಾಕಮ್ಮ ಏನಾಯ್ತು? ಯಾಕೆ ಹಾಗೆ ಬೆಚ್ಚಬಿದ್ದೆ? ಅದು ಏನಿಲ್ಲ ಮಾವ. ಹೇಗಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ನೋಡಮ್ಮ, ಅಕ್ಕ ಕೊಟ್ಟಿರೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಬೇಕು. ನಿನಗೇನಾದ್ರೂ ಡೌಟ್ ಇದ್ರೆ ನನ್ನನ್ನು ಕೇಳಮ್ಮ, ನಾನು ಹೆಲ್ಪ್ ಮಾಡ್ತೀನಿ. ಓಂಕಾರ್, ಭವಾನಿಗೆ ಪಾಸ್ಪೋರ್ಟು ವೀಸಾ ಎಲ್ಲ ಈಗಲೇ ರೆಡಿ ಮಾಡಬೇಕು. ನಂದು ವೀಸಾ ಅಪ್ಲೈ ಮಾಡಬೇಕು. ಅದಕ್ಕೇನಂತಕ್ಕ, ಮಾಡಿಸಿದ್ರಾಯ್ತು ಬಿಡು. ಲೇಟ್ ಆಗಬಾರ್ದು. ನಿನ್ನ ಫ್ರೆಂಡ್ ಇದಾನಲ್ಲ ಸುನಿಲ್, ಅವ್ನಿಗೆ ಹೇಳ್ಬಿಟ್ಟು ಬೇಗ ಮಾಡಿಸು. ಅತ್ತೆ, ಅಷ್ಟು ಬೇಗ ಪಾಸ್ಪೋರ್ಟು ವೀಸಾ ಎಲ್ಲ ಸಿಕ್ಬಿಡತ್ತಾ? ಯಾಕಮ್ಮ ಡೌಟಾ? ಪಾಸ್ಪೋರ್ಟು ವೀಸಾ, ಆಕ್ಸಿಡೆಂಟು, ಪೊಲೀಸು, ಕೇಸ್ ಆಗುತ್ತೆ. ಆಮೇಲೆ ಏನಂದೆ? ಆಕ್ಸಿಡೆಂಟಾ? ಯಾವ ಆಕ್ಸಿಡೆಂಟ್ ಭವಾನಿ? ಪೊಲೀಸಿಗೆ ಗೊತ್ತಾದ್ರೆ ಅಂತಿದ್ಯಾ? ಏನಾಯ್ತು? ಈ ಭವಾನಿಗೆ ಎಲ್ಲ ಕೆಲಸನೂ ಹಾಳು ಮಾಡೋದೇ ಆಯ್ತು. ಅದು ಮಾವ. ಹೇಳಮ್ಮ, ಏನಾಯ್ತು? ಭವಾನಿ, ಏನಾಗಿದೆ ನಿನ್ಗೆ? ಅಲ್ಲಕ್ಕ, ಭವಾನಿ ಏನ್ ಹೇಳ್ತಾ ಇದ್ದಾಳೆ? ಯಾವ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದಾಳೆ? ಓಂಕಾರ್, ಇವಳು ಹೇಳಿದ್ದನ್ನ ನೀನು ಸೀರಿಯಸ್ ಆಗಿ ತಗೋಬೇಡ. ಭವಾನಿ, ಯಾಕೇನಾಯ್ತು ನಿನ್ಗೆ? ಅತ್ತೆ, ಅದು ಏನಿಲ್ಲ ಓಂಕಾರ್, ಬರ್ತಾ ದಾರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಾಲ್ ಸಿಕ್ಕಿದ್ರು.